ಇವಾಗ ನಮ್ಮ ತಮ್ಮ 10ನೇ ಕ್ಲಾಸ್ ಬಿಟ್ಬಿಟ್ಟು ಇಲ್ಲಿ ಬಂದವರು. ಆವಾಗಿನಿಂದ ಮತ್ತೆ ಒಂದು 10 ವರ್ಷ ಆದಮೇಲೆ ಜಿಮ್ಗೆ ಹೋಗಿದ್ದರು. ಅಲ್ಲಿ ಏನೇನು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾನು ಅವನು ಒಂದೇ ರೂಮಲ್ಲಿ ಇದ್ದಿದ್ದು. ಆವಾಗ ಏನೂ ಮಾಡಲಿಲ್ಲ. ಮತ್ತು ಮದುವೆ ಆದಾಗ ಅವನು ಈ ಥರ ಮದುವೆ ಮಾಡ್ಕೊಂಡ, ಲವ್ ಮ್ಯಾರೇಜ್ ಮಾಡಿ. ಮತ್ತು ಅದಾದಮೇಲೆ ಇವ್ರು ಲವ್ ಮಾಡಿದ್ದಾರಂತ, ಯಾರು? ಲಿಶಿತ್ ಅವರು. ಅದು ನಮ್ಗೆ ಗೊತ್ತಿಲ್ಲ. ಮತ್ತು ಅದಾದಮೇಲೆ ನಮಗೇನೂ ಗೊತ್ತಿಲ್ಲ. ಅವ್ರು ಬೇರೆ ಇದ್ದರು, ನಾನು ಬೇರೆ ಇದ್ದೆ. ಈಗ ಅವರು ಯಾವಾಗ ಮಿಸ್ಸಿಂಗ್ ಆದರು, ಯಾವಾಗ ಕೊಲೆ ಆಗಿದ್ದಾರೆ ಅಂತ ಗೊತ್ತಾಯಿತು ನಿಮಗೆ? ಅದು 6ನೇ ತಾರೀಕು ಮೊಬೈಲ್ ಸ್ವಿಚ್ ಆಫ್ ಆದಾಗ ನಾವು ಬಂದಿದ್ವಿ. ಹೆಂಗೆ ಗೊತ್ತಾಯ್ತು ನಿಮಗೆ? ಎಲ್ಲಿ ಹೋದ್ರಿ ನೀವು? ಆಮೇಲೆ ಏನಾಯಿತು? ಅದು ನಮ್ಮಪ್ಪ ಅವ್ರ ಅಮ್ಮಗೆ ಫೋನ್ ಮಾಡ್ತಾಯಿದ್ರು, ನಮಗೇನು ಫೋನ್ ಮಾಡ್ತಾಯಿರಲಿಲ್ಲ. ಅವರೇ ಮಿಸ್ಸಿಂಗ್ ಆಗಿ ಬಂದಿರಲಿಲ್ಲ ಅಷ್ಟೇ. ಯಾರು ಮಾಡಿರ್ಬೋದು ಅನ್ಸುತ್ತೆ? ಅದೇ ಅವರು ಪ್ರಸಾದ್ ರಾವ್ ಅಂತ. ಬೇರೆ ಯಾವುದು ವೈಷಮ್ಯ ಇರಲಿಲ್ವಾ? ಬೇರೆ ಯಾರೋ ವೈರಿಗಳಿರ್ಲಿಲ್ವಾ ಅವ್ರಿಗೆ? ಏನೇ ಇಲ್ಲ. ಅಂದರೆ ಅವ್ರ ಕಡೆಯವ್ರು ಮಾತ್ರ? ಅವ್ರ ಕಡೆ. ಉಳಿದಂತೆ ಯಾರೂ ಅವ್ರಿಗೆ ಹಣಕಾಸಿನ ವಿಚಾರ ಆಗಲಿ ಬೇರೆ ಏನು ಇರಲಿಲ್ಲ? ಇಲ್ಲ ಇಲ್ಲ. ಬೇರೆ ಯಾವುದಾದ್ರೂ ಯುವತಿ ಜೊತೆಗೆ ಏನಾದರೂ ಸಂಪರ್ಕ ಇತ್ತಾ ಇವ್ರಿಗೆ? ಈ ಯುವತಿ ಬಿಟ್ಟು ಬೇರೆ ಏನಾದರೂ ಹುಡುಗಿ ಜೊತೆಗೆ? ಇಲ್ಲ ಇಲ್ಲ, ಆ ಥರ ಏನಿರಲಿಲ್ಲ. ಏನು ಕೇಳ್ಕೊತೀರಿ ಪೊಲೀಸ್ನವ್ರನ್ನ ನೀವು? ಅದೇ ನ್ಯಾಯ ಬೇಕಂತ. ಇವಾಗ ನಮ್ಮ ತಮ್ಮ 10ನೇ ಕ್ಲಾಸ್ ಬಿಟ್ಬಿಟ್ಟು ಇಲ್ಲಿ ಬಂದವರು. ಆವಾಗಿನಿಂದ ಮತ್ತೆ ಒಂದು 10 ವರ್ಷ ಆದಮೇಲೆ ಜಿಮ್ಗೆ ಹೋಗಿದ್ದರು. ಅಲ್ಲಿ ಏನೇನು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾನು ಅವನು ಒಂದೇ ರೂಮಲ್ಲಿ ಇದ್ದಿದ್ದು. ಆವಾಗ ಏನೂ ಮಾಡಲಿಲ್ಲ. ಮತ್ತು ಮದುವೆ ಆದಾಗ ಅವನು ಈ ಥರ ಮದುವೆ ಮಾಡ್ಕೊಂಡ, ಲವ್ ಮ್ಯಾರೇಜ್ ಮಾಡಿ. ಮತ್ತು ಅದಾದಮೇಲೆ ಇವ್ರು ಲವ್ ಮಾಡಿದ್ದಾರಂತ, ಯಾರು? ಲಿಶಿತ್ ಅವರು. ಅದು ನಮ್ಗೆ ಗೊತ್ತಿಲ್ಲ. ಮತ್ತು ಅದಾದಮೇಲೆ ನಮಗೇನೂ ಗೊತ್ತಿಲ್ಲ. ಅವ್ರು ಬೇರೆ ಇದ್ದರು, ನಾನು ಬೇರೆ ಇದ್ದೆ. ಈಗ ಅವರು ಯಾವಾಗ ಮಿಸ್ಸಿಂಗ್ ಆದರು, ಯಾವಾಗ ಕೊಲೆ ಆಗಿದ್ದಾರೆ ಅಂತ ಗೊತ್ತಾಯಿತು ನಿಮಗೆ? ಅದು 6ನೇ ತಾರೀಕು ಮೊಬೈಲ್ ಸ್ವಿಚ್ ಆಫ್ ಆದಾಗ ನಾವು ಬಂದಿದ್ವಿ. ಹೆಂಗೆ ಗೊತ್ತಾಯ್ತು ನಿಮಗೆ? ಎಲ್ಲಿ ಹೋದ್ರಿ ನೀವು? ಆಮೇಲೆ ಏನಾಯಿತು? ಅದು ನಮ್ಮಪ್ಪ ಅವ್ರ ಅಮ್ಮಗೆ ಫೋನ್ ಮಾಡ್ತಾಯಿದ್ರು, ನಮಗೇನು ಫೋನ್ ಮಾಡ್ತಾಯಿರಲಿಲ್ಲ. ಅವರೇ ಮಿಸ್ಸಿಂಗ್ ಆಗಿ ಬಂದಿರಲಿಲ್ಲ ಅಷ್ಟೇ. ಯಾರು ಮಾಡಿರ್ಬೋದು ಅನ್ಸುತ್ತೆ? ಅದೇ ಅವರು ಪ್ರಸಾದ್ ರಾವ್ ಅಂತ. ಬೇರೆ ಯಾವುದು ವೈಷಮ್ಯ ಇರಲಿಲ್ವಾ? ಬೇರೆ ಯಾರೋ ವೈರಿಗಳಿರ್ಲಿಲ್ವಾ ಅವ್ರಿಗೆ? ಏನೇ ಇಲ್ಲ. ಅಂದರೆ ಅವ್ರ ಕಡೆಯವ್ರು ಮಾತ್ರ? ಅವ್ರ ಕಡೆ. ಉಳಿದಂತೆ ಯಾರೂ ಅವ್ರಿಗೆ ಹಣಕಾಸಿನ ವಿಚಾರ ಆಗಲಿ ಬೇರೆ ಏನು ಇರಲಿಲ್ಲ? ಇಲ್ಲ ಇಲ್ಲ. ಬೇರೆ ಯಾವುದಾದ್ರೂ ಯುವತಿ ಜೊತೆಗೆ ಏನಾದರೂ ಸಂಪರ್ಕ ಇತ್ತಾ ಇವ್ರಿಗೆ? ಈ ಯುವತಿ ಬಿಟ್ಟು ಬೇರೆ ಏನಾದರೂ ಹುಡುಗಿ ಜೊತೆಗೆ? ಇಲ್ಲ ಇಲ್ಲ, ಆ ಥರ ಏನಿರಲಿಲ್ಲ. ಏನು ಕೇಳ್ಕೊತೀರಿ ಪೊಲೀಸ್ನವ್ರನ್ನ ನೀವು? ಅದೇ ನ್ಯಾಯ ಬೇಕಂತ.